ಶಿಡ್ಲಘಟ್ಟ ತಾಲೂಕಿನ ಪುರಬೈರೇನಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಸುಧಾರಣೆಯ ಕಾರ್ಯಾಗಾರ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 1 ಮತ್ತು 2ರ ಫಲಿತಾಂಶ ವಿಶ್ಲೇಷಣೆ ಬಗ್ಗೆ ಮುಖ್ಯ ಶಿಕ್ಷಕರ ಸಭೆಯು ಶಾಸಕ ಬಿಎನ್ ರವಿಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಗಳಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಸಕರ ನಿಧಿಯಿಂದ ತಲಾ 1 ಲಕ್ಷ ರೂಪಾಯಿಗಳು ನಗದು ಬಹುಮಾನ ನೀಡಲಾಗುತ್ತದೆ. ಅದೇ ರೀತಿ ತಾಲೂಕಿನಲ್ಲಿ ಯಾವ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳುತ್ತಾರೋ ಆ ಶಾಲೆಯ ಶಿಕ್ಷಕರಿಗೆ 5 ಲಕ್ಷ ರೂಪಾಯಿಗಳು ನಗದು ಬಹುಮಾನ ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಇವತ್ತು ನಾವು ಬಹಳಷ್ಟು ಈ ಒಂದು ಸಾಗಲಿ ಹೋಬಳಿ, ಬಸವನಹಳ್ಳಿ ಹೋಬಳಿ, ಚಿಕ್ಕನಹಳ್ಳಿ ಹೋಬಳಿ ಗಮನಿಸಿದ ಸಂದರ್ಭದಲ್ಲಿ ಸುಮಾರು 65-70% ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡು ಇವತ್ತು ನಾವು 3 ವರ್ಷದ ಒಂದು ಫಲಿತಾಂಶ ನೋಡಿದಾಗ 2023-24ನೇ ಸಾಲಿನಲ್ಲಿ ನಮ್ಮ ಕ್ಷೇತ್ರ 3ನೇ ಸ್ಥಾನದಲ್ಲಿ ಫಲಿತಾಂಶ ಬಂದಿತ್ತು ಮತ್ತು 24-25ನೇ ಸಾಲಿನ ನೋಡಿದಂಥ ಸಂದರ್ಭದಲ್ಲಿ 2ನೇ ಸ್ಥಾನದಲ್ಲಿ ಫಲಿತಾಂಶ ಬಂದಿತ್ತು. ಈಗ 3ನೇ ವರ್ಷದ ಫಲಿತಾಂಶಕ್ಕೆ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಫಲಿತಾಂಶ ಬರ್ತಾರೆ. ಇವತ್ತು ತಾವು ಮುಖ್ಯ ಶಿಕ್ಷಕರು ತಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೀವಿ. ಈಗ ತಮ್ಮಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ಈ ಒಂದು 2025-26ನೇ ಸಾಲಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರ 4ನೇ ಸ್ಥಾನದಲ್ಲಿ ಫಲಿತಾಂಶ ಬರಬೇಕಂತೇಳಿ ನಮ್ಮನ್ನು ಮನವಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಇವತ್ತು ತಾವು ಶಾಲೆಯಲ್ಲಿ SNC ಸ್ಟೂಡೆಂಟ್ಸ್ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಮಕ್ಕಳನ್ನ ಒಂದು ಸಭೆ ಮಾಡಿ ಆ ಜೊತೆಯಲ್ಲಿ ಅವರು ಪೋಷಕರನ್ನು ಸಭೆ ಕಳಿಸಿ ಈಗ ಮಾರ್ಚ್ 18 ನಮ್ಮದು ಇವತ್ತು ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾರೆ. ನಿಮ್ಗೆ ಸಿಕ್ಕಿರ್ತಕ್ಕಂಥ ನಿಮ್ಗೆ ಕೇವಲ 26 ದಿವಸ ನಿಮ್ಮ ಕಾಲಾವಕಾಶ ಇದೆ. ಈ 26 ದಿವಸದಲ್ಲಿ ತಾವು ಅತಿ ಹೆಚ್ಚಿನ ಜವಾಬ್ದಾರಿ ಗಮನವನ್ನು ಕೊಟ್ಟು ಇವತ್ತು ಈ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಕೊಡಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿಯನ್ನು ಮಾಡ್ತಾರೆ. ಇವತ್ತು ಮೊನ್ನೆ 2025-26ನೇ ಸಾಲಿನ ಶಾಲೆ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚಿನ ಅಂಕ ಪಡಿತಾರೋ ಅವರಿಗೆ 1 ಲಕ್ಷ ಶಾಸಕರ ನಿಧಿಯಲ್ಲಿ ನಾವು ಬಹುಮಾನ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀವಿ. 2ನೇ ಸ್ಥಾನದವರಿಗೆ ಘೋಷಣೆ ಮಾಡಿದ್ದೀವಿ ಮತ್ತು 3ನೇ ಸ್ಥಾನದವರಿಗೆ 25,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಇವತ್ತು ನಮ್ಮ BO ಸರ್ ಒಂದು ಮಾತಾಡಿದ್ರು, ಸುಮಾರು ಜನ 625 ತಗೊಂಡ್ರೆ ಎಷ್ಟು ಜನನ ತಗೊಂಡು 625 ತಗೊಂಡ್ರೆ ಪ್ರತಿಯೊಬ್ಬರಿಗೂ 1 ಲಕ್ಷ. 10 ಜನ ತಗೊಂಡು 10 ಜನ, 100 ಜನ ತಗೊಂಡು 100 ಜನ. ಇದು ಮಾಧ್ಯಮದಿಂದ ನಾನು ಈ ಒಂದು ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿಯಂದ್ರ ಗಮನ ಕೇಳಕ್ಕೆ. ಅದ್ರ ಜೊತೆಯಲ್ಲಿ ತಾವು ಏನು ಶಿಕ್ಷಕರು ಯಾವ ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಫಲಿತಾಂಶ ನೋಡಿ ಆ ಶಾಲೆಯಲ್ಲಿ ಇರ್ತಕ್ಕಂಥ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಹೈಸ್ಕೂಲ್ ಟೀಚರ್ಸ್ಗೆ ಒಂದು ಸೂಕ್ತವಾದ ಗೌರವವನ್ನು ಕೊಡ್ತಕ್ಕಂಥದ್ದು, ಅವ್ರು ಸನ್ಮಾನ ಮಾಡ್ತಕ್ಕಂಥದ್ದು, ಬಹುಮಾನ ಮಾಡಿಕೊಡ್ತಕ್ಕಂಥದ್ದು ನಾವು ಮಾಡ್ತೀರಂತ ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ, ಮುಖ್ಯವಾಗಿ ಆ ಶಾಲೆಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ 5 ಲಕ್ಷ ನಾವು ಬಹುಮಾನ ಕೊಡ್ಬೇಕಂತ ನಾವು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಈ ಒಂದು 25-26ನೇ ಸಾಲಿನಲ್ಲಿ ಅತಿ ಹೆಚ್ಚಿನ ಫಲಿತಾಂಶ ನಮ್ಮ ಕ್ಷೇತ್ರದಿಂದ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆ ಇವತ್ತು ಚಿಂತಾಮಣಿ ಕ್ಷೇತ್ರ ಅಲ್ಲಿ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರದಲ್ಲಿ ನೋಡಿದರೆ ಅವರು ಉನ್ನತ ಟ್ರೈನಿಂಗ್ ಸೆಂಟರ್ ಇರ್ತಕ್ಕಂಥವ್ರು, ಇನ್ನು ಬಾಗೇಪಲ್ಲಿಗೂ ಸುಬ್ಬಾರೆಡ್ಡಿಯವರು, ಇನ್ನು ಅಲ್ಲಿ ಹೋದರೆ ನಮ್ಮ ಸಾಂಬೂರು, ಇವೆಲ್ಲರಿಗಿಂತ ಕಡಿಮೆ ವಿದ್ಯಾಭ್ಯಾಸ ಮಾಡಿರೋ ನಾನು ಪಾಸ್ ಆಗಿದ್ದೀನಿ, 8 ಶಾಲೆಗೆ ಹೋಗಿದ್ದೀನಿ. ಈಗ ನಾವು ವಿದ್ಯಾಭ್ಯಾಸ ಸಿಕ್ಕಿಲ್ಲ ಅಂತೇಳಿ ನನ್ನಂಗೆ ಯಾರು ನೋವು ಮಾಡ್ತಂತೇಳಿ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಜವಾಬ್ದಾರಿ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡು ಹೊರಟಿದ್ದೀರಿ. ಇದಕ್ಕೆಲ್ಲರೂ ತಾವು ಸಂಪೂರ್ಣವಾಗಿ ಸಹಕಾರ ಕೊಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಂತ ಎಲ್ಲರೂ ಹೊಂದಿಸ್ತಾ ನಾನು